ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಕ್ಷೇತ್ರದ ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ರವರೇ, ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು, ಕಾಂಗ್ರೆಸ್ನ ಹಿರಿಯ ಧುರೀಣರು, ಸಂವಿಧಾನವನ್ನು ಮತ್ತೊಂದು ಸಾರಿ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಅದರ ಮೌಲ್ಯ ಮತ್ತು ಕಾನೂನು ಬದ್ಧತೆಯನ್ನು ತಿಳಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಹದೇವಪ್ಪನವರೇ, ಈ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾದಂಥ ಪುಟ್ಟರಂಗ ಶೆಟ್ಟರೇ, ಈ ಭಾಗದ ಯುವ ನಾಯಕರು, ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಯ್ಕೆಯಾಗಿರುವ ಸೋದರ ಸುನೀಲ್ ಬೋಸ್ ಅವರು ಪಾರ್ಲಿಮೆಂಟ್ ಸದಸ್ಯರೇ, ವೇದಿಕೆಯ ಮೇಲೆ ಇನ್ನೊಬ್ಬ ಹಿರಿಯ ಕಾಂಗ್ರೆಸ್ಸಿನ ಧುರೀಣರು ಮತ್ತು ಸಚಿವರಾದಂಥ ಜಮೀರ್ ಸಾಹೇಬರೇ, ಹಾಗೂ ಇಲ್ಲಿ ನಡೆದಿರುವಂಥ ಶಾಸಕರುಗಳಾದಂಥ ಕೃಷ್ಣಮೂರ್ತಿಯವರೇ, ವಿಧಾನ ಪರಿಷತ್ತಿನ ಸದಸ್ಯ ಅಂತ ಡಾಕ್ಟರ್ ತಿಮ್ಮಯ್ಯನವರೇ, ಯತೀಂದ್ರ ಅವರೇ, ರಾಕೇಶ್ ಸಿದ್ದರಾಮಯ್ಯನವರೇ, ಹಾಗೂ ಅದು ಹೇಳ್ತೀನಿ ಅನಿಲ್ ಗಣೇಶ್ ಪ್ರಸಾದ್ ಅವರೇ, ಶಾಸಕರೇ, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಪುಷ್ಪ ಅಮರನಾಥ್ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮರಿಸ್ವಾಮಿ ಮತ್ತು ವಿಜಯ್ ಕುಮಾರ್ ಅವರೇ, ವೇದಿಕೆ ಮೇಲಿರುವ ಮಾಜಿ ಸಂಸತ್ ಸದಸ್ಯರಾದಂಥ ಶಿವಣ್ಣವರೇ, ಸಿದ್ದರಾಜ್ ಅವರೇ, ಮಾಜಿ ಸಚಿವರಾದಂಥ ಕೋಟೆ ಶಿವಣ್ಣವರೇ, ಎಲ್ಲ ಮಾಜಿ ಶಾಸಕರೇ, ಸೋಮಶೇಖರ್ ಅವರೇ, ನರೇಂದ್ರ ಅವರೇ, ಮಾಜಿ ಸಚಿವರೇ, ವೇದಿಕೆ ಮೇಲಿರುವ ಎಲ್ಲ ಧುರೀಣರೇ ಮತ್ತು ಇಲ್ಲಿ ಸೇರಿರುವ ಕಾಂಗ್ರೆಸ್ನ ಬಂಧು ಭಗಿನಿಯರೇ, ಮಾಧ್ಯಮ ಮಿತ್ರರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ ಚುನಾವಣೆಗೆ ನಿರತವಾಗಿ ಇಲ್ಲಿ ಇದ್ದು ಕೆಲಸ ಮಾಡಿರುವಂಥ MC ವೇಣುಗೋಪಾಲ್ ಅವರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಮುಖಂಡರೇ, ಈ ಕ್ಷೇತ್ರ ನಾನು ಧ್ರುವನಾರಾಯಣ ಅವರು ಸ್ಪರ್ಧೆ ಮಾಡಿದಾಗ ಕೂಡ ಕ್ಯಾನ್ವಾಸ್ಗೆ ಬಂದಿದ್ದೆ. ಅದೇ ರೀತಿ ಸುನೀಲ್ ಬೋಸ್ ಅವರು ಕೂಡ ಸ್ಪರ್ಧೆ ಮಾಡಿದಾಗ ಈ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬಂದು ಆಗ ಕೃಷ್ಣಮೂರ್ತಿಯವರು ಮತ್ತು ಮರಿಸ್ವಾಮಿಯವರು ಇವರೆಲ್ಲರೂ ಕೂಡ ಜೊತೆಯಲ್ಲಿ ಈ ಕ್ಷೇತ್ರದ ಪ್ರವಾಸವನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸುನೀಲ್ ಬೋಸ್ ಅವರಿಗೆ ಮತಯಾಚನೆಯನ್ನು ಮಾಡಿದ್ದ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ತಾ ಅವತ್ತೇ ಹೇಳ್ತಾಯಿದ್ರು ನಾಯಕರು, ಈ ಕ್ಷೇತ್ರ ಖಂಡಿತವಾಗಿ ಗೆಲ್ತೀವಿ ಅನ್ನೋ ಮಾತನ್ನು ಹೇಳ್ತಾಯಿದ್ರು. ಇವತ್ತು ಈ ಕ್ಷೇತ್ರದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಅನ್ನೋ ವಿಷಯದಲ್ಲಿ ಯುವ ನಾಯಕ ಸುನೀಲ್ ಬೋಸ್ ಅವರಿಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಈ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನಾನು ಕೇಂದ್ರದಲ್ಲಿ ರೈಲ್ವೆ ಮಂತ್ರಿ ಆಗಿದ್ದಾಗ ಬೆಂಗಳೂರಿಂದ ಕೊಳ್ಳೇಗಾಲ ಇಲ್ಲಿ ರೈಲ್ವೆ ಇದನ್ನು ಮಂಜೂರು ಮಾಡಿಸಿದ್ದೀನಿ. ಆ ಕೆಲಸ ಇನ್ನೂ ಪ್ರಾರಂಭ ಆಗಿಲ್ಲ. ಅದಕ್ಕೆ ಧ್ರುವನಾರಾಯಣವರು ಅದು ಹೆಚ್ಚಿನ ಒತ್ತಾಯ ಮಾಡಿ ಆ ಕೆಲಸವನ್ನು ನನ್ನ ಕೈಲಿ ಮಾಡಿಸಿದ್ದೀನಿ. ಬೆಂಗಳೂರು ಮೈಸೂರು ಡಬಲ್ ಲೈನ್ ಮಾಡೋದರಲ್ಲಿ ಮಹತ್ತರವಾದ ಪಾತ್ರ ಇದೆ. ಮೊಟ್ಟ ಮೊದಲು ಬ್ರಿಡ್ಜ್ಗಳನ್ನು ಕಟ್ಟಿ ರೈಲ್ವೆ ಮಾರ್ಗವನ್ನು ಶೀಘ್ರಗತಿಯಲ್ಲಿ ಡಬಲ್ ಲೈನ್ ಮಾಡೋದಕ್ಕೆ ಕೂಡ ನಾನು ಮಹತ್ತರವಾದ ಪಾತ್ರವನ್ನು ವಹಿಸಿದ್ದೆ. ಈ ಭಾಗದ ಅಭಿವೃದ್ಧಿಯಲ್ಲಿ ರಾಷ್ಟ್ರದ ಹೆದ್ದಾರಿ ಸಚಿವನಾಗಿದ್ದಾಗ ರಸ್ತೆಗಳನ್ನು ಮಾಡೋದರಲ್ಲಿ ಮತ್ತು ಮಾನ್ಯ ಸಿದ್ದರಾಮಯ್ಯನವರು CLP ನಾಯಕರಾಗಿದ್ದಾಗ ಟಿ ನರಸೀಪುರ ಒಂದು ದೊಡ್ಡ ಬ್ರಿಡ್ಜನ್ನು ಕಟ್ಟೋದು ಕೂಡ
ನನ್ನ ಪಾತ್ರ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯಮಂತ್ರಿಗಳು ಇವತ್ತು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 2 ದಿನದ DC ಮತ್ತು CEO ಸಭೆಯಲ್ಲಿ ಬಹಳ ಉತ್ತಮವಾದಂಥ ಮಾರ್ಗದರ್ಶನವನ್ನು ಮತ್ತು ಸಮಯದ ಒಳಗಡೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದೆ. ಬಹಳ ವಿಶೇಷವಾಗಿದ್ದಂದರೆ ಒಬ್ಬ ರೈತ ಬಡವ ತಾನು ಜಮೀನನ್ನು ಉತ್ಕೊಂಡಿರ್ತಾನೆ, ದಾಖಲೆಗಳೇನೂ ಇರೋದಿಲ್ಲ. ಅವರದೇ ಕ್ಷೇತ್ರದ ಉದಾಹರಣೆಯನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಒಬ್ಬ ರೈತ ಜಮೀನನ್ನು ಉತ್ಕೊಂಡಿರ್ತಾನೆ, ಒಬ್ಬ ಬಡವ ರೈತ ಜಮೀನನ್ನು ಉತ್ಕೊಂಡಿರ್ತಾನೆ. ಕೆಲವು ಸಾಗುವಳಿ ಮಂಜೂರಾಗಿರ್ತದೆ, ಕೆಲವು ಮಂಜೂರಾಗಿರಲ್ಲ. ಆದರೆ ಅವನಿಗೆ ಜಮೀನು ಇರೋದಿಲ್ಲ, ಸರ್ಕಾರಿ ಜಮೀನನ್ನು ಉತ್ಕೊಂಡಿರ್ತಾನೆ. ಆ ಜಮೀನಿಗೆ ದಾಖಲೆಗಳನ್ನು ಮಾಡಿ ಅವನಿಗೆ ಹಕ್ಕುಪತ್ರವನ್ನು, ಸಾಗುವಳಿ ಚೀಟಿಯನ್ನು ಕೊಡಬೇಕು ಅಂಥೇಳಿ ಒಂದು ಇತಿಹಾಸದಲ್ಲಿ ಒಂದು ಹೊಸ ನಿರ್ಣಯವನ್ನು ಮಾಡೋದಕ್ಕೆ ಕಾರಣಭೂತರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾವು ತಿಳಿಸಬೇಕಾಗ್ತದೆ. ಒಬ್ಬ ರೈತನ ಕಷ್ಟ, ಒಬ್ಬ ಬಡವನ ಕಷ್ಟವನ್ನು ಅರಿತು ದಾಖಲೆಗಳು ಗುಡಿಸಲು ಮನೆ ಇರ್ತದೆ, ದಾಖಲೆ ಇಲ್ಲೋರೋದಿಲ್ಲ. 20, 30, 40 ವರ್ಷದ ಜಮೀನನ್ನು ಅಧಿಕಾರಿಗಳು ಅವನಿಗೆ ಸಾಗುವಳಿ ಚೀಟಿನೂ ಕೊಡಲ್ಲ, ದುರಸ್ತಿ ಮಾಡಲ್ಲ, ಹದ್ದುಬಸ್ತು ಮಾಡೋದಿಲ್ಲ. ಇಂಥದಕ್ಕೆ ಒಂದು ಹೊಸ ನಿರ್ಣಯವನ್ನು ಇವತ್ತು ಮಾಡಿ ಈ ರಾಜ್ಯದಲ್ಲಿ ಸುಮಾರು 30% ಜಮೀನ್ದಾರ್ ಇಲ್ಲಿವರೆಗೂ ಕೂಡ ಜಮೀನುಗಳು ದುರಸ್ತಿಯಾಗಿಲ್ಲ, ಸಾಗುವಳಿ ಚೀಟಿ ಇಲ್ಲ, ಆಕಾರ ಬಂದು ಇಲ್ಲ, ಓಡಿ ಆಗಲಿಲ್ಲ. ಇವೆಲ್ಲಕ್ಕೂ ಟೈಮ್ ಬೌಂಡಿಂಗ್ನಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಜಿಲ್ಲಾಡಳಿತಕ್ಕೂ ಕೂಡ, ಜಿಲ್ಲಾಧಿಕಾರಿಗಳು CEO ಕೂಡ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಒಂದು ಹೊಸ ವಾತಾವರಣ ನಿರ್ಮಾಣ ಆಗಿದೆ. ಸುಮಾರು 6 ತಿಂಗಳ ವರ್ಷದಲ್ಲಿ ವಿಶೇಷವಾಗಿ ರೆವಿನ್ಯೂ ಮಿನಿಸ್ಟ್ರು ಕೂಡ, ಕೃಷ್ಣ ಬೈರೇಗೌಡರು ಕೂಡ ಇದಕ್ಕೆ ಮಾಹಿತಿಯನ್ನು ತಯಾರಿ ಮಾಡಿಟ್ಟಿದ್ದಾರೆ. ಈ ವರ್ಷದ ಒಳಗಡೆ ಸಾಮಾನ್ಯವಾಗಿ ಎಷ್ಟು ನಿಂತಿದೆ ಈ ರೈತರ ಭೂಮಿಯನ್ನು ಪೋಡಿ ಮಾಡೋದು, ದುರಸ್ತಿ ಮಾಡೋದು, ಆಕಾರ ಬಂದು ಕೊಡೋದು, ಇವನ್ನು ಮಾಡಬೇಕು ಅನ್ನೋದು ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಮನಸ್ಸಿಗೆ ಬಂದಿದೆ. ಯಾಕಂದರೆ ನಾವೇ 30 ವರ್ಷದ ಹಿಂದೆ ನಾನು ದರ್ಖಾಸ್ತು ಕಮಿಟಿ ಮೆಂಬರ್ ಆಗಿ ಕೊಟ್ಟಂಥ ಜಮೀನಿಗೆ ಬಡವರಿಗೆ ಇಲ್ಲಿವರೆಗೂ ಕೂಡ ದುರಸ್ತಿ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಅದಕ್ಕೊಂದು ಟೈಮ್ ಬಂದಿದೆ, ಟೈಮ್ ಒಳಗಡೆ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಕೊಟ್ಟು ಇವತ್ತು ಇತಿಹಾಸ ಪುಟಗಳಿಗೆ ಹೋಗಿದ್ದಾರೆ. ಸ್ವತಂತ್ರ ಭಾರತದಲ್ಲಿ ಇನ್ನೂ 33% ಜಮೀನನ್ನು ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವರಿಗೆ ಕೊಡೋಕ್ಕಾಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ 1 ವರ್ಷದೊಳಗಡೆ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಭೂಮಿ ಉಳುತ್ತಾ ಇರುವಂಥವ್ರಿಗೆ ಆ ಜಮೀನಿಗೆ ದಾಖಲೆಗಳನ್ನು ಮಾಡಿಕೊಡುವಂಥ ಮಹತ್ತರವಾದ ನಿರ್ಣಯವನ್ನು ಮಾಡಿದ್ದಾರೆ. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಮಾಡೋದಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾನೆ. ಈ ಸಂದರ್ಭದಲ್ಲಿ ಇಲ್ಲಿ ಕೂಡ ನಾನು ಬಂದು ನಮ್ಮ ಅಧಿಕಾರಿಗಳನ್ನ ಕೇಳಿದೆ. ಇಲ್ಲಿ ಸುಮಾರು 100ಕ್ಕೆ 97% ಕಾರ್ಡ್ದಾರರಿಗೆ ಹಣ ಬಿಡುಗಡೆ ಮಾಡಿದ್ದಾರೆ, ಅಕ್ಕಿ ಸರಬರಾಜು ಮಾಡಿದ್ದಾರೆ. 11 ತಿಂಗಳಲ್ಲಿ ಇಲ್ಲಿ 2,95,000 ಕಾರ್ಡುಗಳಿದೆ. ಆ ಕಾರ್ಡು ಮತ್ತು 8 ಲಕ್ಷ ಮೇಲ್ಪಟ್ಟು ಗ್ರಾಹಕರಿದ್ದಾರೆ. ಒಟ್ಟು 138 ಕೋಟಿ ರೂಪಾಯಿಗಳನ್ನು 11 ತಿಂಗಳಲ್ಲಿ ವಿಲೆ ಮಾಡಿದ್ದಾರೆ. ಈ ತಿಂಗಳದು ಕೂಡ ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಹಿಂದಿನ ತಿಂಗಳದನ್ನು ವಿಲೆ ಮಾಡುವಂಥ ತೀರ್ಮಾನ ತೆಗೆದುಕೊಂಡ್ವಿ. ಅದರಂತೆ ಮೇ ತಿಂಗಳದ ಪೂರ್ತಿಯಾಗಿದೆ, ಜೂನ್ದು ಈಗ ಪ್ರಾರಂಭ ಆಗ್ತಾ ಇದೆ. ಅದೇ ರೀತಿ ಮೈಸೂರಲ್ಲಿ ಕೂಡ ಸುಮಾರು 7 ಲಕ್ಷ ಕಾರ್ಡುಗಳಿದೆ. ಅಲ್ಲಿ ಫಲಾನುಭವಿಗಳು 23 ಲಕ್ಷಕ್ಕಿಂತ ಜಾಸ್ತಿ ಇದ್ದಾರೆ. ಅಲ್ಲಿ 80% ಮಾತ್ರ ಆಗಿದೆ. ಎಲ್ಲ ಕಾರ್ಡ್ಗಳವರು ಕೂಡ DBTಯನ್ನು ಇವತ್ತು ಅಲ್ಲಿ ಕೂಡ ಪಡಿತರ ಚೀಟಿಗಳಿಗೆ ಪೂರ್ತಿ ಪ್ರಮಾಣದಲ್ಲಿ 100ಕ್ಕೆ 80ರಂತೆ ಕೊಟ್ಟಿದ್ದಾರೆ. ಹೊಸ ಕಾರ್ಡುಗಳು ಹಿಂದೆ ಪೆಂಡಿಂಗ್ ಇದ್ದು ಹಿಂದಿನ ಸರ್ಕಾರ ಇದ್ದಾಗ 2,95,000 ಅದಕ್ಕೆ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಆದೇಶವನ್ನು ಕೊಟ್ಟಿದ್ದಾರೆ.
ಈ ಹೊಸ ಕಾರ್ಡ್ಗಳನ್ನು 3 ತಿಂಗಳಲ್ಲಿ ವಿಲೇ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ 2,95,000ದಲ್ಲಿ 60,000 ಕಾರ್ಡನ್ನು ನಾವು ಬಗೆಹರಿಸಿ BPLಗೆ ತಂದಿದ್ದೇವೆ. ಕೆಲವು BPL ಅರ್ಹರಿಲ್ಲದೆ ಇರೋರನ್ನ APLಲ್ಲಿ ಇಟ್ಟಿದ್ದೇವೆ. ಇನ್ನು ಸುಮಾರು 2 ಲಕ್ಷ ಕಾರ್ಡ್ಗಳನ್ನು 3 ತಿಂಗಳಲ್ಲಿ ವಿಲೇ ಮಾಡಿ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತರುವಂಥದ್ದನ್ನು ಮಾಡ್ತೀವಿ. ಮೈಸೂರು ಜಿಲ್ಲೆಯಲ್ಲಿ 372 ಕೋಟಿ ರೂಪಾಯಿಗಳನ್ನು ಈ 11 ತಿಂಗಳಲ್ಲಿ ವಿಲೆ ಬಟವಾಡ ಮಾಡಿದ್ದೀವಿ DBT ಮುಖಾಂತರ. ಅಕ್ಕಿ ಕೊಡೋದ್ರ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡಲಿಲ್ಲ, ಅಂತಹ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನು ಮಾಡಿ ಜುಲೈ 10ನೇ ತಾರೀಕು ಒಂದು ನಿರ್ಣಯವನ್ನು ಮಾಡಿದರು. 23ನೇ ಇಸ್ವಿಯಲ್ಲಿ ನಾವು ಅವರು ಅಕ್ಕಿ ಕೊಡ್ತಿದ್ರು ಪರವಾಗಿಲ್ಲ, ನಾವು ಮಾತು ಕೊಟ್ಟಿದ್ವಿ, ಮಾತಿನಂತೆ ನಾವು ಹಣವನ್ನಾದರೂ ಕೊಡೋಣ ಅಂಥೇಳಿ ಒಬ್ಬರ ಅಕೌಂಟ್ಗೆ 170 ರೂಪಾಯಿನಂತೆ ಸುಮಾರು 4,50,00,000 ಜನಕ್ಕೆ ಸುಮಾರು 750ರಿಂದ 800 ಕೋಟಿ ರೂಪಾಯಿ ಪ್ರತಿ ತಿಂಗಳು ಕೂಡ ನಾವು ಇವತ್ತು ಕೊಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿವರೆಗೂ ಸುಮಾರು 800 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ನಾವು ಇವತ್ತು ಕೊಟ್ಟಿದ್ದೇವೆ. ಇದಕ್ಕಾಗಿ 10,000 ಕೋಟಿ ರೂಪಾಯಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ಹಣದ ಕೊರತೆ ಇಲ್ಲ. ಆದರೆ ಕೆಲವು ಒಂದು 5% 10% ಕಾರ್ಡ್ಗಳು ಲೋಪದೋಷ ಇದೆ. ಕಾರ್ಡ್ ಅವರು ಆಧಾರ್ ಕಾರ್ಡ್ ಇರೋದಿಲ್ಲ, ಬ್ಯಾಂಕಲ್ಲಿ ಅಕೌಂಟ್ ಮಾಡಿಲ್ಲ. ಅವರು ಯಾವುದೇ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಬ್ಯಾಂಕಲ್ಲಿ ಅಕೌಂಟ್ ಮಾಡಿದರೆ ಅವೆಲ್ಲರಿಗೂ ಕೂಡ ಹಣವನ್ನು ಕೊಡೋದಕ್ಕೆ ಹಣ ನಮ್ಮಲ್ಲಿ ರಿಸರ್ವ್ ಇದೆ ಅನ್ನೋ ವಿಷಯವನ್ನು ತಿಳಿಸ್ತಾ ಬಹಳ ಸುಸೂತ್ರವಾಗಿ, ಯಾಕಂದರೆ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡದ ಸಂದರ್ಭದಲ್ಲಿ ನಾವು ಮಾತು ಕೊಟ್ಟಿದ್ದೀವಿ, ನಾವು ವಚನಭ್ರಷ್ಟರಾಗಬಾರದು, ನುಡಿದಂತೆ ನಡೀಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟರು. ಆದೇಶದಂತೆ ಇಡೀ ರಾಜ್ಯದಲ್ಲಿ 100ಕ್ಕೆ 95% ಜನಕ್ಕೆ DBT ಬ್ಯಾಂಕ್ಗೆ ಡೈರೆಕ್ಟ್ ಹಣವನ್ನು ಕೊಡೋದ್ರ ಮುಖಾಂತರ ಸುಮಾರು 800 ಕೋಟಿ ರೂಪಾಯಿಗಳು ಇಲ್ಲಿವರೆಗೂ ನಾವು ವಿಲೆ ಮಾಡಿದ್ದೇವೆ. ಕೆಲವು ಕಾರ್ಡ್ಗಳು ಉಳಿದಿದೆ, ಅದನ್ನು ಕೂಡ ಸರ್ವೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇಂಥ ಒಂದು ಮಹತ್ತರವಾದ ಕಾರ್ಯಕ್ರಮಕ್ಕೆ ಮಹದೇವಪ್ಪನವರು ವಿಶೇಷವಾಗಿ ನನಗೆ ಆಹ್ವಾನ ಕೊಟ್ಟಿದ್ದಾರೆ. ನನಗೆ ಈ ಕ್ಷೇತ್ರದ ಸಂಪರ್ಕ ಇವತ್ತಲ್ಲ, ಸುಮಾರು 20 ವರ್ಷ. ನಾನು ವಯಸ್ಸೇ 20 ಇದ್ದಾಗ ಮಹದೇವಪ್ಪನವರೇ ಕೇಳ್ಕೊಪ್ಪ ಸರ್, ರೇಷ್ಮೆ ಮೊಟ್ಟೆ ತರೋಕೆ ಬರ್ತಾಯಿದ್ದೆ. ರೇಷ್ಮೆ ಮೊಟ್ಟೆ ತರುವಾಗ ಕೊಳ್ಳೆಗಾಲದಲ್ಲಿ ತರ್ತಾಯಿದ್ದೆ. 1968ರಲ್ಲಿ ಅತಿ ಹೆಚ್ಚು ಗೂಡನ್ನು ಬೆಳೆದು ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟೆ ಈ ಕೊಳ್ಳೆಗಾಲದ ಮೊಟ್ಟೆಯನ್ನು ತೆಗೆದುಕೊಂಡೋಗಿ ಬೆಳೆದಿದ್ದು. ಅದನ್ನು ಕೂಡ ನಾನು ಜ್ಞಾಪಕ ಮಾಡಿಕೊಳ್ತೇನೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ದಿವಂಗತ ರಾಚಯ್ಯನವರು, ವೀರೇಂದ್ರ ಪಾಟೀಲರು, JB ಮಲ್ಲಾರಾಧ್ಯ ಅವರು, ಕೃಷಿ ಸಮಾಜದ ಮುಖಾಂತರ ನಾನು ಕೃಷಿ ಸಮಾಜ ರಾಜ್ಯ ಮಟ್ಟದ ಎತ್ತು ಕಟ್ಟಿ ಉಳುಮೆ ಮಾಡೋದರಲ್ಲಿ ಮೊದಲನೇ ಪ್ರೈಸನ್ನು ಪಡೆದಿದೆ. ಅದನ್ನು ಸನ್ಮಾನ್ಯ ದಿವಂಗತ ರಾಚಯ್ಯನವರು ಅವತ್ತು ಸಚಿವರಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ, ಅವರು ನನಗೆ ಆಶೀರ್ವಾದ ಮಾಡಿದ್ದನ್ನು ಕೂಡ ಈ ಸಾರಿ ಜ್ಞಾಪಕ ಮಾಡ್ತೀನಿ. ಇದನ್ನು ಕೃಷ್ಣಮೂರ್ತಿಯವರ ಗಮನಕ್ಕೂ ತಂದಿದ್ದೀನಿ. ಇಂಥ ಒಂದು ಸಂಬಂಧ ನನಗೆ ಈ ಒಂದು ಚಾಮರಾಜನಗರದ ಜಿಲ್ಲೆ ಇದೆ. ಇದರಿಂದ ನಾನು ಸಂಪೂರ್ಣವಾಗಿ ಇಲ್ಲಿನ ನನ್ನ ಇಲಾಖೆಯಲ್ಲಿ ಬರುವ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಇನ್ನೇನಾದರೂ ಸಣ್ಣ ಪುಣ್ಣ ಕುಂದುಕೊರತೆಗಳಿದ್ದರೂ ಕೂಡ ಅದನ್ನು ಬಗೆಹರಿಸ್ತೇನೆ ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದನ್ನು ಕೆಲಸ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾರೆ. ಅವರಿಗೂ ಮತ್ತು ಮಹದೇವಪ್ಪನವ್ರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕನ್ನಡ.